ಚಯನ್ಗೆ ಮೇಲೆ ನಂಗೆ ನಿರೀಕ್ಷೆ ಇದೆ. ರೂಪೇಶ್ ಶೆಟ್ಟಿ ಮತ್ತು ಜಾನ್ವಿ ಮೇಲೆ ತುಂಬ ಹೈ ಹೋಪ್ಸ್ ಇದೆ. ಜಾನ್ವಿನೂ ಆಲ್ರೆಡಿ ಟ್ರೆಂಡಲ್ಲಿ ಇರ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಅದು ಇದು. ರೂಪೇಶ್ ಶೆಟ್ಟಿನೂ ಅಷ್ಟೇ. ಸರ್ಕಸ್ ಸಿನಿಮಾ ಅವ್ರದ್ದು 7 crores ಪ್ಲಸ್ ತುಳು ಸಿನಿಮಾ ರೆಕಾರ್ಡ್ ಮಾಡ್ತು ರೂಪೇಶ್ ಶೆಟ್ಟಿ ಅವ್ರದ್ದು. ಚಯನ್ ಬಂದ್ಬಿಟ್ಟು ಇಸ್ ಮೈ ವೆರಿ ಗುಡ್ ಫ್ರೆಂಡ್. 2.5 yearsಯಿಂದ ತುಂಬ ಕ್ಲೋಸ್ ಫ್ರೆಂಡು. ನಮ್ಮ ಆಫೀಸ್ ಮುಂದೆನೇ ಅವ್ರದ್ದು ಆಫೀಸು. ಸೊ ಚೆನ್ನಾಗಿದೆ, ಟೀಮ್ ಒಂದು ಚೆನ್ನಾಗಿರೋದು ಸಿಕ್ತು, ಹಂಗೆ ಸಪೋರ್ಟು ಚೆನ್ನಾಗಿರೋದು ಸಿಗ್ತಿದೆ. ಮೀಡಿಯಾದವ್ರ ಕವರೇಜ್ ಆಗಲಿ, ಹರೀಶ್ ಅರಸು, ಪಿ ಅವ್ರದ್ದು ಸಪೋರ್ಟು, ಮತ್ತು ನಮ್ಮ ಆರ್ ಪಿ ಪ್ರಕಾಶಣ್ಣ. ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ಪ್ರಕಾಶಣ್ಣನಿಂದನೇ ಅದು. ತುಂಬ ಥ್ಯಾಂಕ್ಸ್ ಪ್ರಕಾಶಣ್ಣ. ಮತ್ತು ಲಹರಿ ವೇಲು ಸರ್ ಅವರು ತುಂಬ ನಾವು ಟೀಸರ್ಗೆ ಇದು ಅದು ಆಡಿಯೋ ರೈಟ್ಸ್ಗೆ ಅಂತ ಹೋದಾಗ ಫುಲ್ ನಮ್ಮನ್ನು ಕೂರಿಸಿ ಮಾತಾಡ್ಸಿಸಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಬೆನ್ತಟ್ಟಿ, ಸರ್ ತುಂಬ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ಗೆ. ಇಟ್ಸ್ ಆಲ್ವೇಸ್ ಅದು ಲಾಟಿ ಹಂಗೆ ಇರುತ್ತೆ ಅದು. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸೀನುಬಾ ಅವರು ಮತ್ತು ನಮ್ಮ ನ್ಯಾನ್ಸಿ ಅಣ್ಣ ಇವತ್ತು ನ್ಯಾಷನಲ್ ಸ್ಟೇಟ್ ಅವಾರ್ಡ್ ಗೆದ್ದಿದ್ದಾರೆ. ಇವತ್ತು ಅವಾರ್ಡ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ತಂದೆಯವರು ಇದುವರೆಗೂ ನಾನು ಎಲ್ಲೂ ಆ್ಯಕ್ಚುಲಿ ಇತ್ತೀಚೆಗೆ ಅವ್ರು ಹೇಳಿದ್ದು, ನಾನು ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ. ಅವರು ಫಸ್ಟ್ ತಂದೆಯವ್ರಿಗೆ ಹೇಳಿಲ್ವಾ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಬಂಡವಾಳ ಅವರು ಮುಹೂರ್ತಕ್ಕೂ ಬರಲಿಲ್ಲ, ಯಾವ ಇವೆಂಟ್ಗೂ ಬರಲಿಲ್ಲ, ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತೇ ಫಸ್ಟ್ ಬಂದಿರೋದು ಅವ್ರು ಇವೆಂಟ್ಗೆ. ಕೇಳೋಣ ಅವ್ರಿಗೆ, ಮಗ ಸಿನಿಮಾಗೆ ಬಂಡವಾಳ ಆಗ್ತದೆ, ಏನು ಅನಿಸ್ತಾಯ್ತು ನಿಮಗೆ ಅಂತ ಹೇಳಿ ಆಮೇಲೆ ಮಾತಾಡ್ಸೋಣ ಅವ್ರನ್ನ. ಆಯ್ತು ಧನಂಜಯ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಮತ್ತೆ ನಮ್ಮ ಹೀರೋಯಿನ್ ಕೋ-ಪ್ರೊಡ್ಯೂಸರ್, ಸಾರಿ ಮೇನ್ ಪ್ರೊಡ್ಯೂಸರ್ ಅವ್ರನ್ನೇ. ನಿಮ್ಮ ಹೀರೋಯಿನ್ ಬನ್ನಿ ಮೇಡಮ್, ಬನ್ನಿ ಮೇಡಮ್. ದಿವ್ಯಾ ಮೇಡಮ್ ಬರಬೇಕು. ಅವ್ರೂ ಫಸ್ಟ್ ಟೈಮ್ ಬರ್ತಿರೋದು ಇವೆಂಟ್ಗೆ ಅಂತ. ನಾನು ಯಾವುದೇ ಚಿತ್ರೀಕರಣಕ್ಕೆ ಹೋದರೂ ಕೂಡ ನಾನು ಯಾವುದೋ ರೂಮಲ್ಲಿ ಕೂತ್ಕೊಳ್ಳೋದು ಅಂತ ಇಲ್ಲ. ಚಿತ್ರೀಕರಣ ನಡೆಯುವಾಗ ಕ್ಯಾಮರಾದ ಹಿಂಭಾಗದಲ್ಲಿ ಕೂತು ಪ್ರತಿಯೊಬ್ಬ ಕಲಾವಿದರು ಅಭಿನಯಿಸುವ ಅಭಿನಯವನ್ನು ನೋಡ್ತಾ ಇರ್ತೀನಿ. ನಮ್ಮ ಹೀರೋ ಸಾಹೇಬರು ಆ್ಯಕ್ಟ್ ಮಾಡುವಾಗ ಬರೇ ಶಬ್ದಗಳನ್ನು ಮಾತ್ರ ಉಚ್ಚರಿಸುವುದಿಲ್ಲ, ಅವರ ದೇಹ ಕೂಡ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಯಲ್ಲಿ ಅಲ್ಲಿ ಲೊಕೇಶನ್ಗೆ ಕ್ಯಾರವನ್ ಬಂದಿರುತ್ತೆ. ಇವ್ರು ಕ್ಯಾರವನ್ಗೆ ಹೋಗೋದನ್ನು ನಾನು ಯಾವತ್ತೂ ನೋಡಿಲ್ಲ. ಊಟ ಮಾಡೋವಾಗಲೂ ನಮ್ಮ ಜೊತೆ ಊಟ ಮಾಡ್ತಾರೆ. ಬಟ್ಟೆ ಚೇಂಜ್ ಹೋಗಲ್ಲ, ಅಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಅದ್ರ ಒಳಗೆ ಹೋಗ್ಬಿಟ್ರಪ್ಪ ಬಟ್ಟೆ ಚೇಂಜ್ ಮಾಡಿ ಬರ್ತಾರೆ. ಮತ್ತು ಕ್ಯಾರವನ್ ಹೇಗೆ ತರಿಸಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅಷ್ಟು ಸರಳ ಜೀವಿಯಾದಂಥ ನಮ್ಮ ಹೀರೋ ಸಾಹೇಬರು ಅಭಿನಯಿಸಿರುವ ಈ ಹದಿಪತ್ರ ಚಿತ್ರ, ಹಾಗೆ ಮಗಳು ಜಾಹ್ನವಿದ್ದಾರೆ, ಅವ್ರಿಗೆ ಕೂಡ ಒಳ್ಳೆಯದಾಗಲಿ. ಭಾಳ ಚೆಂದ ಆ್ಯಕ್ಟ್ ಮಾಡಿದ್ದಾರೆ. ಇದು ನನ್ನ ಮಗಳಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈಗ ಯಾರು ಹೇಳಿದ್ರು ಇದು ಅಧಿಪತ್ರ ಏನು ಅಂತ ಕೇಳ್ತಾ ಇದ್ರು. ನಾನೀಗ ಅಧಿಪತ್ರ ಏನು ಅಂತ ಹೇಳಿದ್ರೆ ನಮ್ಮ ಚಾನ್ ಶೆಟ್ರು ನನ್ನ ಹಿಡ್ಕೊಂಡು ಬಡಿದು ಬಿಡ್ತಾರೆ. ಆದರೆ ಆ ಅಧಿಪತ್ರದಲ್ಲಿ ಅದು ಮೊದಲ ಪತ್ರನೂ ಅಲ್ಲ, ಮುಖ್ಯ ಪತ್ರನೂ ಅಲ್ಲ, ಯಾವ ಪತ್ರನೂ ಅಲ್ಲ. ಚಿತ್ರ ನೋಡಿದ ಮೇಲೆ ಪ್ರತಿಯೊಂದು ಅಕ್ಷರಕ್ಕೂ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಮ್ಮ ನಿರ್ಮಾಪಕರು ಮೊದಲ ಸಲ ಭೇಟಿಯಾದಾಗಲಿಗೆ ನನಗೆ ತುಂಬ ಇಷ್ಟ ಆದರು. ಅದಕ್ಕಿಂತ ಮೊದಲು ಚಾನ್ ಶೆಟ್ರು ನನಗೆ ಪರಿಚಯ ಆಗಿದ್ದರು. ಅವರು ಕತೆ ಹೇಳುವಾಗಲೂ ತುಂಬ ಇಷ್ಟ ಆಯಿತು. ಎಲ್ಲ ಇವತ್ತು ಯುವಕರ ಮಧ್ಯದಲ್ಲಿ ನಾನೊಬ್ಬ ಮುದುಕ ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ. ನನ್ನ ಪಾತ್ರ ಒಂಥರ ವಿಶಿಷ್ಟವಾಗಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಛಾಯನ್ ಶೆಟ್ಟಿ ಅವರ ಮೊದಲ ಪ್ರಯತ್ನದ ಈ ಅಧಿಪತ್ರ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊಳ್ಳುತ್ತಾ, ನನ್ನ ಪ್ರೀತಿಯ ಆತ್ಮ ಬಂಧು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳುತ್ತಾ ನನ್ನ 2 ಮಾತಿಗೆ ವಿರಾಮ ಮಾಡ್ತಿದ್ದೇನೆ. ಡೈರೆಕ್ಟರ್ ಆಗಿ ಒಂದು ಕನಸು ಕಾಣ್ಬೋದು, ಈ ಥರ ಬರಬೇಕು ಅಂತ. ಅದನ್ನು ಎಕ್ಸಿಕ್ಯೂಷನ್ಸ್ಗೆ ಹೋದಾಗ ನನಗೆ ಒಂದು ಅವಕಾಶ ಸಿಕ್ತು. ತುಂಬ ಒಳ್ಳೊಳ್ಳೆ ಸೀನಿಯರ್ ಕಲಾವಿದರು ನನಗೆ ಆ್ಯಕ್ಷನ್ ಕಟ್ ಹೇಳಿದ್ದೆ. ಆ್ಯಕ್ಚುಲಿ ಅಂದರೆ ರೂಪೇಶ್ ಸರ್ ಆಗಿರ್ಬೋದು, ಜಾನ್ವಿ ಮೇಡಮ್ ಆಗಿರ್ಬೋದು, ಮಠ ಸರು, ರಘು ಪಾಂಡೇಶ್ ಅವರು, ಕಾಂತಾರದಲ್ಲಿ ಮಾಡಿದಂಥ ಪ್ರಕಾಶ್ ಸರು, ದೀಪಕ್ ರೈಸ್ ಅವರು, ಈ ಥರ ಎಲ್ಲರೂ ಒಂದು ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ನಾನು ಜಾಸ್ತಿ ವರ್ಕ್ ಮಾಡಿರಲಿಲ್ಲ. ನಾನು ಮಾಡಿದ್ದು ಒಂದು 2 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಮತ್ತು ನಂದೇ ಆ್ಯಡ್ ಏಜೆನ್ಸಿ ಇತ್ತು. ಹಾಗಾಗಿ ನಂಗೆ ಮಾಧ್ಯಮದವ್ರು ಹೊಸಬರಲ್ಲ. ನನಗೆ ಇಲ್ಲಿ ಕೂತಿರೋ ಪರಿಚಯ ಇಲ್ಲದೆ ಇರ್ಬೋದು, ಬಟ್ ನಂಗೆ ಮಾಧ್ಯಮದವ್ರದ್ದು ಅವ್ರ ಎಲ್ಲ ಚಾನಲ್ಗಳದ್ದು ಮುಂಚೆ ನಂದು ಆ್ಯಡ್ ಏಜೆನ್ಸಿಯಿಂದ ಪರಿಚಯ ಇತ್ತು. ಸೊ ಹಂಗಾಗಿ ನಂದು ಆ್ಯಡ್ ಶೂಟ್ ಮಾಡ್ತಾಯಿದ್ದೆ, ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಾದಮೇಲೆ ಭಾಳ 1-2 ಸಿನಿಮಾಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಕೆಲಸ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ಒಳ್ಳೆ ಕಲಾವಿದರುಗಳಿಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಚಾನ್ಸ್ ಸಿಕ್ತು. ಇದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಿಮಗೆ ಮೇಲ್ಗಡೆ ಆ ಹುಡುಗಂದು ಪೋರ್ಷನ್ ಏನಿದೆ, ಅದು ಆಟಿ ಕಳಂಜ ಅಂತ ಒಂದು ಕರಾವಳಿ ಕಲ್ಚರ್. ಅದು ನಿಮಗೆ ದೈವರಾಧನೆಗೆ ಬರಲ್ಲ, ಅದೊಂದು ಆಚರಣೆ. ಸೊ ಈ ಆಚರಣೆಗಳನ್ನು ಅಥವಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ನಿಮ್ಮ ಆಲ್ಮೋಸ್ಟ್ ನೀವು ನೋಡಿದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದೂ ಫೇಲ್ ಆಗಿಲ್ಲ. ಹಾಗಾಗಿ ಇದು ತುಂಬ ಸ್ಟ್ರಾಂಗಾಗಿ ಕಂಟೆಂಟ್ ಇರುವಂಥ ಸಿನಿಮಾ. ಇದರಲ್ಲಿ ನಿಮ್ಗೆ ಅದು ದೈವಾರಾಧನೆಗೆ ಬರೋದಿಲ್ಲ ಸರ್, ಅದೊಂದು ಆಚರಣೆ, ಅದು ಕರಾವಳಿ ಭಾಗದ ಒಂದು ಆಚರಣೆ. ದೀಪು ಅವ್ರಿಗೆ ಈ ಸಿನಿಮಾ ಯಶಸ್ಸು ಕೊಟ್ಟು ಅವರು ಯಾವುದೇ ಬೆನ್ನೆಲುಬು ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಪಾಪ ಅವರು ಏನೋ ಒಂದು ಉದ್ದೇಶಕ್ಕೋಸ್ಕರ ಹೇಳಿರಬೇಕು. ಸ್ವಂತ ಬಲದಿಂದ, ಸ್ವಂತ ಪ್ರಯತ್ನದಿಂದ
ನಾವು ಮಾಡಬೇಕಾದ್ರೆ ತಾಳ್ಮೆಯಿಂದ ಮಾಡಪ್ಪ. ಸಿನಿಮಾ ತುಂಬ ಕಷ್ಟ ದಿನಗಳಲ್ಲಿದೆ. ಕನ್ನಡ ಸಿನಿಮಾ ಭಾಳ ಕಷ್ಟ ದಿನಗಳಲ್ಲಿದೆ. ನೋಡ್ಕೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಹೇಳಿ ನಾವು ಅವರು ಪ್ರತಿ ಸಲ ಭೇಟಿಯಾದಾಗೆಲ್ಲ ಅವ್ರಿಗೆ ಒಂದು ಒಳ್ಳೆ ಅಡ್ವೈಸ್ ಮಾಡ್ತೀವಿ. ಅದು ಅವ್ರ ತಂದೆಯವ್ರಿಗೂ ಇಷ್ಟ ಆಗ್ತದೆ. ಅವ್ರ ತಂದೆಯವರು ಭಾಳ ಹೇಳ್ತಾರೆ. ಅವರು ನಮ್ಮ ಮಾತುಗಳು ಸ್ವಲ್ಪ ನಮ್ಮ ಮಕ್ಳುಗಳಿಗೆ ಇವಾಗ ಯಾರು ನಮ್ಮ ಮನೆಯಲ್ಲೂ ನನ್ನ ಮಕ್ಳುಗಳು ನನ್ನ ಮಾತು ಅಷ್ಟು ಆಲಿಸೋದಿಲ್ಲ. ಪ್ರತಿ ಮನೆಯಲ್ಲೂ ಅದು ಇದ್ದೇ ಇರುತ್ತೆ. ಅದಕ್ಕೆ ಯಾರಾದರೂ ಒಬ್ಬರು ಇಬ್ಬರು ಅದಕ್ಕೆ ಏನಾದರೂ ಹೇಳೋವಂಥವ್ರು ಯಾರಾದರೂ ಇದ್ದಾಗ ನೋಡಿ, ನೀವು ಹೇಳಿದ್ರೆ ನಿಮ್ಮ ಮಾತುಗಳನ್ನ ಸ್ವಲ್ಪ ಆಲಿಸ್ತಾನೆ. ನಾನು ನೋಡಿದಾಗೆ ನಾನು ಎಷ್ಟೇ ಅವ್ರದ್ದು ಲಿಕ್ಕರ್ ಬಿಸ್ನೆಸ್ಸು ಅವ್ರದ್ದೇ ಸ್ವಂತ ವ್ಯಾಪಾರನೇ ಒಂದು 3-4 ಅಂಗಡಿ, ಅವ್ರ ಮಾವನವ್ರದ್ದು ಒಂದು 7-8 ಅಂಗಡಿಗಳೆಲ್ಲ ವ್ಯಾಪಾರ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಅವರು ಆ ಲೈನ್ ಬಿಟ್ಬಿಟ್ಟು ನನಗೆ ಈ ಲೈನು ಬೇಡಣ್ಣ ನಾನು ಬೇರೆ ಲೈನ್ಗೆ ಬರ್ತೀನಿ ಅಂತೇಳಿ ನಮ್ಮ ಹತ್ರ ಎಲ್ಲ ಬಂದಾಗ ಲೇಔಟ್ಸ್ ಎಲ್ಲ ಮಾಡಿ ಅವರು ಅವ್ರ ಸ್ವಂತ ಒಂದು ಕಷ್ಟದಿಂದ ಬಂದು ಈ ಒಂದು KR ಸಿನಿ ಕಮೆನ್ಸಲ್ಲಿ ಒಂದು ಪ್ರಥಮ ಒಂದು ಹೆಜ್ಜೆ ಇಟ್ಟು ಈ ಒಂದು ಯಶಸ್ಸನ್ನು ಅವರು ಇನ್ನೂ ಮುಂದಿನ ದಿವಸ ಭಾಳ ಒಂದು ಒಳ್ಳೆ ಸಿನಿಮಾ, ಉತ್ತಮವಾದ ಸಿನಿಮಾಗಳನ್ನ ತೆಗಿಲಿ ಅಂತೇಳಿ ಈಗ ನಮ್ಮ ವೇಲು ಸರ್ ಹೇಳಿದ್ರು. ಸಾಕಷ್ಟು ಈಗ ಕಳೆದ ಬಾರಿ ನನ್ನ ಒಂದು ಪಾರ್ಟ್ನರು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡು ರೈಡ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅವ್ರದ್ದು ಭಾಳ ಸಿನಿಮಾ ಕಷ್ಟದಲ್ಲಿ ಮೊನ್ನೆ ಯಾವ ರೀತಿ ತೊಗೊಂಡಿದ್ದಾರೋ ಗೊತ್ತಿಲ್ಲ ಜನ. ಅದರಿಂದ ಸಿನಿಮಾ ಭಾಳ ಕಷ್ಟದ ದಿನಗಳಲ್ಲಿದೆ. ಅದೇ ಕನ್ನಡ ಸಿನಿಮಾ ಅಂತೂ ಇವಾಗ ಥಿಯೇಟ್ರಿಗೆ ಹೋಗಿ ನೋಡ್ತಾನೆ ಇಲ್ಲ ಜನ. ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಿ ಕ್ಲಿಕ್ಕಾಗಿ ಇವತ್ತು ಪ್ರಪಂಚಾದ್ಯಂತ ನೋಡಿದ್ದೀರಾ, ನಿಮ್ಮ ಪ್ರೀತಿ ಬೆಳೆಸಿದ್ದೀರಾ. ಅದೇ ಥರ ಈ ಅಧಿಪತ್ರ ಚಿತ್ರನ ಹಿಂಗೆ ಬೆಳೆಸ್ಬೇಕು, ಒನ್ ಮೋರ್ ಅನ್ಬೇಕು. ಕನ್ನಡ ಚಿತ್ರಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು, ಚಿತ್ರ ನೋಡಬೇಕು. ಚಿತ್ರ ಯಶಸ್ವಿಗೊಳಿಸಿದ್ರೆ ಅವರು ಡೆವಲಪ್ ಆಗ್ತಾರೆ. ಟೆಕ್ನಿಷಿಯನ್ಸು ಸುಮಾರು ಜನ, ನಾನು ಒಬ್ಬ ಟೆಕ್ನಿಷಿಯನೇ, ಮುಂಚೆ ಸಿನಿಮಾದಲ್ಲಿದ್ದೆ. ಈಗ ಹೋಟ್ಲ್ ಇಂಡಸ್ಟ್ರಿಗೆ ಬಂದು ಇವತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಪ್ರಪಂಚ ನೋಡ್ತಾ ಇದೆ. ಅದೇ ಥರ ಈ ಚಿತ್ರನೂ ನೀವೆಲ್ಲ ನೋಡಿ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಕನ್ನಡ ಚಿತ್ರನ ಚಿತ್ರಮಂದಿರಕ್ಕೆ ಬರಬೇಕು, ದಯವಿಟ್ಟು ನೋಡಬೇಕು, ಖುಷಿ ಪಡಬೇಕು. ಒನ್ ಮೋರ್ ಥರ ಚಿತ್ರಮಂದಿರಕ್ಕೆ ಬಂದು ಚಟಾಪಟ ಅನ್ಬೇಕು. ಇದೇ ನಮ್ಗೆ ಈ ಯಶಸ್ಸು ಇದ್ದರೆ ಪ್ರಪಂಚನೇ ಬೆಳೆಯುತ್ತೆ, ಖುಷಿಯಾಗಿರುತ್ತೆ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೂ ಚಿರಋಣಿ. ಎಲ್ಲ ಆ್ಯಕ್ಚುಲಿ ಇದು ನಮ್ಮದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಟೆಕ್ನಿಷಿಯನ್ಸಿಂದ ಹಿಡಿದು ನಮ್ಮ ಡೈರೆಕ್ಟರ್ ಇರ್ಬೋದು, ಮತ್ತು ಪ್ರತಿಯೊಬ್ಬ ಕಲಾವಿದನೂ ಅವ್ರದ್ದೇ ಅನ್ನೋ ಥರ ಎಲ್ಲರೂ 100% ಕೊಟ್ಟು ಮಾಡಿದ್ದಾರೆ. ಸೊ ಆಗಲೇ ನೀವು ಹೇಳ್ದಂಗೆ ಎಲ್ಲ ಹೊಸಬರು ಸೇರಿ ಯಂಗ್ಸ್ಟರ್ಸ್ ಸೇರಿ ಮಾಡಿದ್ದೀವಿ. ಸೊ ಎಲ್ಲ ಕರ್ನಾಟಕ ಜನತೆ ನಮಗೆ ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ನೋಡೋದಕ್ಕೆ ಫೆಬ್ರವರಿ 7ಗೆ ಸಿನಿಮಾ ನೋಡ್ಬೋದು. ಈಗಾಗಲೇ ಟ್ರೇಲರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಅಥವಾ ಬೇರೆ ನೋಡಿದವರು ಆಗಿರ್ಬೋದು, ಒಳ್ಳೆ ರೀತಿಯ ರೆಸ್ಪಾನ್ಸ್ ಬಂದಿದೆ. ಸಿನಿಮಾಕ್ಕೂ ಕೂಡ ಫೆಬ್ರವರಿ 7 ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಆರ್ಟಿಸ್ಟ್ಗಳು ಕೂಡ ಬಂದಿದ್ದರು. ನಮ್ಮ ಮಠ ಸರ್ ಆಗಿರ್ಬೋದು, ಹಾಗೆ ಇನ್ನೂ ಒಂದಿಷ್ಟು ಹಲವಾರು ಕಲಾವಿದರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೋರ್ತೀನಿ. ಅಧಿಪತ್ರ ಫೆಬ್ರವರಿ 7ಗೆ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮಸ್ಕಾರ. ಆದರೆ ಟ್ರೈಲರ್ ನೋಡಿದ್ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಥರ ಇದೆ. ಟ್ರೈಲರ್ ಸಕ್ಸಸ್ ಆಗಲಿ, ಫಿಲಮ್ಮು ಚೆನ್ನಾಗಿ ಓಡಲಿ. ಕನ್ನಡ ಫಿಲಮ್ಗಳು ಬರ್ತಾ ಇದ್ದಾವೆ, ಬೇಗ ಹೋಗ್ತಾ ಇದ್ದಾವೆ. ಇದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ. ಈ ಫಿಲಮ್ ಸಕ್ಸಸ್ ಆಗಬೇಕು. ಎಲ್ಲ ಹೊಸಬರಿದ್ದಾರೆ, ಮೇಲ್ ಬರಬೇಕು, ಮುಂದೆ ಬರಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದರೆ ಅಧಿಪತ್ರ ಮೂವಿ. ಇದು ಮೂವಿ ಸಕ್ಸಸ್ ಆಗಿ ದಿನೋತ್ಸವ ಆಚರಿಸಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.